ರಾಜ್ಯ ಸರ್ಕಾರ ನ್ಯಾಯ ಪೈಸೆ ಹಣ ಬಿಡುಗಡೆ ಮಾಡಿಲ್ಲ ಸರ್ ಅಂತ ಹೇಳಿದ್ರು. ಇವತ್ತು ಕೇಂದ್ರ ಸರ್ಕಾರ ಯೋಜನೆಯ ಬದಲಾವಣೆಗಳ ಬಗ್ಗೆ ಕೂಡ ಸುದೀರ್ಘವಾಗಿ ಮಾತನಾಡ್ತೀನಿ ಸರ್. ಬಟ್ ಹೆಸರು ಬದಲಾವಣೆ ಅಂದ್ರಿ, ನಿಮಗೂ ಕ್ವಶನ್ ಪೇಪರ್ ಲೀಕ್ ಮಾಡ್ತಾ ಇದ್ದೀನಿ. UPA ಅವಧಿಯ 23 ಸರ್ಕಾರಿ ಯೋಜನೆಗಳ ಹೆಸರನ್ನ ಬದಲಾವಣೆ ಮಾಡಿದ, ಅದು ಕೀರ್ತಿನೋ ಅಪಕೀರ್ತಿನೋ ನಿಮ್ಮ NDA ಸರ್ಕಾರಕ್ಕಿದೆ. ಈ ಹೆಸರನ್ನ ಬದಲಾವಣೆ ಮಾಡೋ ಗೀಳು ಬಿಜೆಪಿಗಿಲ್ಲ ಅಂತ ಹೇಳಿ ಹೆಂಗೆ ಹೇಳ್ತೀರಿ? ಮುಂದೆ ಉತ್ತರ ಕೊಡಿರಂತೆ. ಸುಧಾಕರ್ ಸರ್, ಗಾಂಧಿ ಹುಟ್ಟಿದ ಊರಿನವರೇ ಆದ ನರೇಂದ್ರ ಮೋದಿ ಅವರಿಗೆ ಗಾಂಧಿ ಕಂಡ್ರೆ ದ್ವೇಷ ಇದ್ದಿದ್ರೆ ಸಾಬರಮತಿ ರಿವರ್ ಫ್ರಂಟ್ ಅನ್ನ ಉದ್ಧಾರ ಮಾಡ್ತಾ ಇದ್ರ? ಗಾಂಧಿ ಅವರ ಹೆಸರಲ್ಲಿ ಅಶ್ವಥ್ ನಾರಾಯಣ ಅವರು ಹೇಳ್ತಾ ಇದ್ದ ಹಾಗೇನೆ ಸ್ವಚ್ಛ ಭಾರತ್ ಮಿಷನ್ ಮಾಡ್ತಾ ಇದ್ರ? ಹೀಗೇನೆ ಗಾಂಧೀಜಿ ಅವರ ಹೆಸರಲ್ಲಿ ಅನೇಕ ಯೋಜನೆಗಳಿದ್ದು ಅದೆಲ್ಲವನ್ನ ಕ್ಲೋಸ್ ಮಾಡೋ ಪ್ರಯತ್ನ ಮಾಡಬಹುದಾಗಿತ್ತು. ನಿಜವಾಗ್ಲೂ ಮೋದಿ ಅವರು ಗಾಂಧಿ ದ್ವೇಷಿನ ಅನ್ನೋದು ಬೇಸಿಕ್ ಪ್ರಶ್ನೆ. ಮೇಡಮ್, ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾನು ಒಂದು ಸ್ಪಷ್ಟಪಡಿಸ್ತೀನಿ. ನಾನಿಲ್ಲಿ ನೀವು ನನ್ನನ್ನು ಕರೆದದ್ದು ಆ್ಯಸ್ ಎ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ ಅನ್ನೋ ಒಂದು ಸ್ಟೇಟಸ್ ಮೇಲೆ ಕರೆದಿದ್ದೀರಿ. ಮೋದಿಯವರಿಗೆ ಗಾಂಧಿಯವ್ರ ಬಗ್ಗೆ ಆ ರೀತಿಯ ಏನಾದರೂ ಅಪಮತ ಇತ್ತಾ ಅಥವಾ ಅವರ ಬಗ್ಗೆ ದ್ವೇಷ ಇತ್ತಾ, ಆ ಕಾರಣಕ್ಕೆ ಮಾಡಿದ್ದಾರೆ ಅಂದರೆ ನೀವೇ ಉತ್ತರ ಹೇಳ್ಬಿಟ್ಟಿದ್ದೀರಿ. ಅವರು ರೆಸ್ಟ್ ಆಫ್ ದಿ ಪ್ರೋಗ್ರಾಮ್ಸನ್ನು ಹಾಗೆ ಉಳಿಸಿದ್ದಾರೆ ಮೋದಿ ಅಂತ. ಎರಡನೇದು, ನಾನೇನು ನಿಮಗೆ ಸ್ಪಷ್ಟಪಡಿಸೋಕ್ಕೆ ಹೇಳ್ತೀನಿ ಅಂದರೆ, ಯಾವುದೇ ವಿಷಯವನ್ನು ಯಾವುದೇ ಮಾರ್ಪಾಟನ್ನು ಎರಡು ದೃಷ್ಟಿಯಲ್ಲಿ ನೋಡಬೇಕು. ಮೊದಲನೇದು ಪೊಲಿಟಿಕಲ್ ಮೋಟೋ ನೋಡ್ತಾರೆ. ಎರಡನೇದು ಭಾಳ ಮುಖ್ಯವಾಗಿ ನೋಡಬೇಕಾಗಿರೋದು ನೀವು ಲೀಗಲ್ ಮೋಟೋ ಅಥವಾ ಕಾನ್ಸ್ಟಿಟ್ಯೂಷನ್ ಮೋಟೋ. ಈಗ ನಾಗರಾಜ್ ಯಾದವ್ ಅವರು ಭಾಳ ಸ್ಪಷ್ಟ ಹೇಳಿದರು, ನೋಡಿರಿ ಈ ಜಗತ್ತಲ್ಲಿ ನಾವೇ ರಾಮನ ಭಕ್ತರು. ಡಿಬೇಟ್ ಮಾಡಿದ್ದಕ್ಕೆ ನಾನು ಹೇಳ್ತಿದ್ದೆ, ನೀವು ಅದೇ ಪ್ರಶ್ನೆ ಕೇಳಿದಿರಿ. ಇಲ್ಲಿ ಒಂದು ಪ್ರವೀಣ್ ಕುಮಾರ್ ಮಾವಿನಕಾಡು ಅನ್ನೋರೊಬ್ಬರು ಒಂದು ನಿಮ್ಗೆ ತೋರಿಸ್ತಾ ಇದ್ದೀನಿ, ದಾಖಲೆ ಇದು ಅಫಿಷಿಯಲ್ ಆಗಿ ಸರ್ಕಾರದಿಂದ, ಭಾರತ ಸರ್ಕಾರದಿಂದ ಏನು ಕೇಳಿದ್ದಾರೆ, ಭಾರತ ಸಂವಿಧಾನದ 3ನೇ ಪಾರ್ಟ್ ಒಳಗಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೇತೃತ್ವದ ಕರಡು ಸಮಿತಿ ಅವತ್ತಿನ ಸಂದರ್ಭಕ್ಕೆ 1949 ನವೆಂಬರ್ 26 ಸಂದರ್ಭಕ್ಕೆ ರಾಮನ ಚಿತ್ರ, ಲಕ್ಷ್ಮಣ ಸೀತೆ ಸಹಿತವಾದ ಲಂಕೆಯನ್ನು ವಿಜಯಿಸಿ ಬರುವ ಒಂದು ಚಿತ್ರವನ್ನು ದಾಖಲು ಮಾಡಿದರು. 4ನೇ ಪಾರ್ಟ್ನಲ್ಲಿ ಕೃಷ್ಣನ ಭಗವದ್ಗೀತೆಯನ್ನು ಬೋಧನೆ ಮಾಡುವ ಚಿತ್ರವನ್ನು ಹಾಕಿದ್ರು. ಅದನ್ನು ತೆಗೆದುಬಿಟ್ಟಿದ್ದೀರಿ. ಯಾಕೆ ತೆಗೆದ್ರಿ, ಯಾವಾಗ ತೆಗೆದ್ರಿ, ಏನು ರೀಸನ್ ಅಂತ ಕೇಳಿದರು. ಅದಕ್ಕೆ ಉತ್ತರ ಬಂದಿದೆ ಮೇಡಮ್. 16/1/2025 ಉತ್ತರ ಬಂದಿದೆ. ಏನು ಉತ್ತರ ಬಂದಿದೆ ನೋಡಿ ಮೇಡಮ್. ನೋ ಸಚ್ ಇನ್ಫಾರ್ಮೇಷನ್ ಈಸ್ ಅವೈಲಬಲ್ ಇನ್ ದಿಸ್ ಡಿಪಾರ್ಟ್ಮೆಂಟ್. ಯಾವ ಡಿಪಾರ್ಟ್ಮೆಂಟಲ್ಲಿ? ಕೇಂದ್ರ ಸರ್ಕಾರದ ಪಾರ್ಲಿಮೆಂಟ್ ಅಫೇರ್ಸ್ ಡಿಪಾರ್ಟ್ಮೆಂಟಲ್ಲಿ ಇಲ್ಲ, ಲೀಗಲ್ ಡಿಪಾರ್ಟ್ಮೆಂಟಲ್ಲಿ, ಒಟ್ಟು ಸರ್ಕಾರದಲ್ಲಿ ಇಲ್ಲ. ಅಂದರೆ ರಾಮನ್ ತೆಗೆದಿದ್ದು ಯಾರು? ರಾಮನ್ ಭಕ್ತರಾಗಿರೋರು ರಾಮನ ಫೋಟೋವನ್ನು ತೆಗಿಬೋದಾ? ಆಮೇಲೆ ಬೇಸಿಕ್ ಕಾನ್ಸ್ಟಿಟ್ಯೂಷನ್ನ ಪಾರ್ಟ್ ಆಫ್ ದಿ 3rd ಏನಿದೆ, ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅದು ಬೇಸಿಕ್ ಸ್ಟ್ರಕ್ಚರನ್ನು ವೈಲೇಟ್ ಮಾಡೋಂಗಿಲ್ಲ. ರಾಮನ್ ಚಿತ್ರವನ್ನು ತೆಗೆದಿರೋದು ಇಟ್ಸ್ ಎ ವೈಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ನಾನೇನು ಹೇಳ್ತೀನಿ ಕೇಳಿದ್ರೆ, ಪೊಲಿಟಿಕಲ್ ಮೋಟೋಲ್ಲಿ ನೀವು ಏನು ಬೇಕಾದ್ರೆ ಡಿಬೇಟ್ ಮಾಡಿ. ಲೀಗಲ್ ಮೋಟೋದಲ್ಲಿ ಮನ್ರೇಗಾ, ಇದು ಅಶ್ವಥ್ ನಾರಾಯಣ್ ಹೇಳಿದ್ರು, ನಾವು ಅದು ಕೂಲಿಗ ಏನಾದರೂ ಇರಲಿ, 23 ಹೆಸರುಗಳನ್ನು ಚೇಂಜ್ ಮಾಡಿರೋದನ್ನು ಅಂಕಿ ಸಂಖ್ಯೆ ಹೇಳುತ್ತೆ. ನಾವೇನು ನೋಡಬೇಕಾಗಿರೋದು, ಸೆಂಟ್ರಲ್ ಗೌರ್ಮೆಂಟ್ಗೆ ಈ ರೀತಿಯ ನೇಮ್ ಚೇಂಜ್ ಮಾಡುವ ಪರ್ಸ್ಪೆಕ್ಟಿವ್, ಲೀಗಲ್ ಪರ್ಸ್ಪೆಕ್ಟಿವ್ ಇದೆಯಾ ಕೇಳಿದರೆ, ಕೇಂದ್ರ ಸರ್ಕಾರಕ್ಕೆ ಅತ್ಯಂತ ಸ್ಪಷ್ಟವಾಗಿ ಸಂವಿಧಾನದ ಬದ್ಧವಾಗಿ ಈ ರೀತಿಯ ಮಾರ್ಪಾಟನ್ನು ಮಾಡುವ ಅವಕಾಶವನ್ನು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷತೆಯನ್ನು, ಕರಡು ರಚನಾ ಸಮಿತಿ ಅಧ್ಯಕ್ಷವನ್ನು ವಹಿಸಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಆರ್ಟಿಕಲ್ 3 ಇನ್ಪುಟ್ ಮಾಡುವ ಸಂದರ್ಭ ಭಾಳ ವಿಶೇಷವಾಗಿ ಹೇಳಿದ್ದಾರೆ ಮೇಡಮ್. ಹಾಗಾಗಿ ನೀವೇನು ಹೇಳಿದ್ರು, 450 ಯಾರು ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಮತ್ತು ನೆಹರೂರವರ 3 ಹೆಸರಿನಲ್ಲಿ 2013 ಒಂದು RTI ಅರ್ಜಿಗೆ ಕೊಟ್ಟಿದ್ದಾರೆ. 450 ಹೆಸರಿದೆ ಅಂತ ಚೇಂಜ್ ಆಗಲಿ, ಏನು ತಪ್ಪಿದೆ? ಸಂವಿಧಾನವನ್ನೇ ಮಾರ್ಪಾಟ್ ಮಾಡ್ಲಿಕ್ಕೆ ಸಂವಿಧಾನ ಅವಕಾಶ ಕೊಟ್ಟಿದೆ ಹೆಸರು ಚೇಂಜ್ ಮಾಡೋಕೆ. ಬಟ್ ಬಳಕೆ ಆಗ್ತಿರೋದು ಪೊಲಿಟಿಕಲ್ ಮೋಟೋಗೆ. ಸರಿ, ಉಷಾ ಅವರು ಮಹಾತ್ಮ ಗಾಂಧಿ ಅವರ ಹೆಸರನ್ನು ಇಟ್ಕೊಂಡು ಅದೇ ಯೋಜನೆ ಅಡಿಯಲ್ಲಿ ಭ್ರಷ್ಟಾಚಾರ ಆಗ್ತಿದ್ರೆ ಓಕೆ. ನಾನೊಂದು 2 ಎಕ್ಸಾಂಪಲ್ ಕೊಟ್ಬಿಡ್ತೀನಿ. 2011 ಲೆಕ್ಕ ಇತ್ತೀಚೆಗಿದ್ರೆ ಕೊಡ್ಲಿ ನಾಗರಾಜ್ ಯಾದವ್ ಅವರು ಅಥವಾ ಶಶಿಕಾಂತ್ ಸರ್ ಆದರೂ ಕೊಡ್ಲಿ. 2011 ಬಿಹಾರದಲ್ಲಿ ಇದೇ ಮನ್ರೇಗಾ ಯೋಜನೆಯ ಅಡಿಯಲ್ಲಿ ಬರೋಬ್ಬರಿ 6,000 ಕೋಟಿಯ ಹಗರಣ. ಪಕ್ಕದ UPಯಲ್ಲಿ 11,000 ಕೋಟಿಯ ಹಗರಣ. CAG ರಿಪೋರ್ಟ್ ಪ್ರಕಾರನೇ 63 ಕೋಟಿಯ ಹಗರಣ. ತೀರಾ ಇತ್ತೀಚಿನ ಉದಾಹರಣೆ ಕೊಟ್ಬಿಡ್ತೀನಿ. ಗುಜರಾತ್ ಸರ್, ನಿಮಗೆ ಖುಷಿ ಆಗುತ್ತೆ. ಗುಜರಾತ್ನಲ್ಲಿ ಸಿಟ್ಟಿಂಗ್ ಮಿನಿಸ್ಟರ್ ಮಗ ಜೈಲ್ಗೆ ಹೋಗ್ತಾನೆ. ಕಾರಣ ಇದೇ ಮನ್ರೇಗಾ ಯೋಜನೆಯ ಅಡಿಯಲ್ಲಿ 70ಕ್ಕೂ ಹೆಚ್ಚು ಕೋಟಿಯ ಅಕ್ರಮ ಭ್ರಷ್ಟಾಚಾರ ಮಾಡಿದ್ದಾರೆ. ಗಾಂಧಿ ಹೆಸರಿಟ್ಟು ಭ್ರಷ್ಟಾಚಾರ ಮಾಡ್ತೀವಿ ಓಕೆ, ಗಾಂಧಿ ಹೆಸರು ತೆಗೆದುಬಿಟ್ರೆ ಇದು ಮಹಾ ಅಪರಾಧ, ಮಹಾಪಾಪ. ಇಂಥ ವಾದಕ್ಕೆ ಏನು ಹೇಳೋದು? ಮೊದಲನೇದಾಗಿ ಭ್ರಷ್ಟಾಚಾರ ಅನ್ನೋದು ಯಾರೇ ಮಾಡಿದ್ರು ಕೂಡ ಅದು ತಪ್ಪೆ.
ಯಾರ ಹೆಸರಲ್ಲಿ ಮಾಡಿದ್ರು ತಪ್ಪೆ. ಅದು ಗಾಂಧಿ ಆಗಿರ್ಬೋದು, ರಾಮನ ಹೆಸರಲ್ಲಿ ಎಲ್ಲವೂ ತಪ್ಪೆ. ಅದನ್ನು ಯಾರೂ ಸಹಿಸೋದಿಲ್ಲ. ಬಹುಶಃ ಪೊಲಿಟಿಕಲ್ ಪಾರ್ಟೀಸ್ ನಾವೆಲ್ಲರೂ ಸಹ ಅದನ್ನು ಒಪ್ತೇವೆ. ಮತ್ತೊಂದು ವಿಚಾರ, ನಮಗೆ ಇಲ್ಲಿ ಬಂದಿರೋದು ಮನ್ರೇಗಾ ಯೋಜನೆಯನ್ನ ನೀವು ಭ್ರಷ್ಟಾಚಾರದಿಂದ ಒಂದು ಮುಕ್ತ ಮಾಡೋದಕ್ಕೆ ಹೆಸರನ್ನ ಬದಲಾಯಿಸಿ ಅದಕ್ಕೆ ತದರೂಪವಾಗಿ ಸ್ಕೀಮ್ಗಳನ್ನ ಬದಲಾಯಿಸ್ತಿದೀವಿ ಅಂತ ನೀವು ಹೇಳ್ತಿದ್ದೀರಾ. ಅಂದ್ರೆ ಬಿಜೆಪಿಯ ಕೇಂದ್ರ ಸರ್ಕಾರ ಹೇಳ್ತಿದೆ. ನಾವಿದಕ್ಕೆ ಏನು ಹೇಳ್ತಿದೀವಿ? ಹೌದು, ನಿಮಗೆ ಭ್ರಷ್ಟಾಚಾರವನ್ನ ತಡೆಯುವಂತಹ ಎಲ್ಲ ಶಕ್ತಿಗಳು ನಿಮಗಿದೆ. ಯೂನಿಯನ್ ಮಿನಿಸ್ಟ್ರಿ ನೀವಿದ್ದೀರಾ, ಯೂನಿಯನ್ ಗವರ್ಮೆಂಟ್. ಹಾಗಿರ್ಬೇಕಾದ್ರೆ ಅದೇ ಹೆಸರಿನ ಅಡಿಯಲ್ಲಿ ಮಾಡಿ, ಯಾರು ಬೇಡ ಅಂತ ಹೇಳಿಲ್ಲ ನಾವಿಲ್ಲಿ. ಮಹಾತ್ಮ ಗಾಂಧಿ ಅವರು ಯೂನಿಯನ್ ಆಫ್ ಸ್ಟೇಟ್ಸ್, ಫೆಡರಲಿಸಂ ಅಂತ ಹೇಳಿ ನಮ್ಮ ಗ್ರಾಮೀಣ ಭಾಗಗಳ ಒಂದು ವಿಲೇಜ್ಗಳಿಗೆ ಎಷ್ಟು ಒಂದು ಪ್ರಾಮುಖ್ಯತೆ ಕೊಟ್ಟರು. ಆ ರೀತಿ ಆ ಹೆಸರನ್ನ ನೆಹರು ಅವರಿಂದ ಮನ್ರೇಗಾ ಅಂತಾನೂ ಆಗುತ್ತೆ. ಅದಾದ ನಂತರ ನಾವು ಅದೇ ಹೆಸರಿನಲ್ಲಿ ನರೇಂದ್ರ ಮೋದಿ ಅವ್ರು ಏನು ಹೇಳ್ತಾರೆ, ಇದನ್ನ ಸ್ಟಾಪ್ ಮಾಡ್ಲಿಕ್ಕೆ ಹೋಗ್ತಾರೆ ಅವರು PM ಆಗೋ ಮುಂಚೆ. ತದನಂತರ ಅದನ್ನ ಮತ್ತೆ ಅವರು ಕಂಟಿನ್ಯೂಸ್ ಕೆಲವು ಬದಲಾವಣೆಗಳು ಮಾಡ್ತೀವಿ ಅಂತಾರೆ. ಇವರ ಉದ್ದೇಶ ಏನಿತ್ತು, ಕರಪ್ಷನ್ ನ ಸ್ಟಾಪ್ ಮಾಡ್ತೀವಿ ಅಂತ. ಹಾಗಾದ್ರೆ ಈಗ ಅವರ ಒಂದು ರಾಜ್ಯದ ಗುಜರಾತ್ ಅಲ್ಲಿ ಆಗ್ತಿರೋದು ಅವ್ರಿಗೆ ಕಾಣಿಸ್ಲಿಲ್ವಾ? ನಾವು ಹೇಳೋದಿಷ್ಟೇ, ನೀವು ಹೆಸರಿನಲ್ಲಿ VBG ಯು ಕ್ಯಾನ್ ಸಿ ಇಟ್ ಸ್ಮಿತ್ ಅವರೇ, ಅಲ್ಲಿ ಹೈಫನ್ ಕೊಡ್ತಾರೆ. ಯಾಕೆ VB ಗ್ರಾಮ್ ಅಂತ ಮಾಡಿ, ಯಾರು ಬೇಡ ಅಂದ್ರು? ಸಿಂಬಾಲಿಕಲಿ ಒಂದು ಹಿಂದೂ ಆರ್ಟಿಕಲ್ನ ಒಂದು ಎಡಿಟೋರಿಯಲ್ ಕಾಲಮೇ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, RSS ಅವರ ಒಂದು ಐಡಿಯಾಲಜಿ ಮತ್ತೆ ನ್ಯಾಷನಲಿಸಂ ಅವರ ಒಂದು ಕಲ್ಚರ್ಗೆ ಮ್ಯಾಚ್ ಆಗುವಂತ ಹೆಸರುಗಳನ್ನ ಇವರ ಅನುಕೂಲಕ್ಕೆ ಒಳ್ಳೊಳ್ಳೆ ಸ್ಕೀಮ್ಗಳಿಗೆ ಹೆಸರು ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಅದು ಒಂದೇ ವಿಚಾರ ಅಲ್ಲ. ಪ್ರಯತ್ನಗಳು ಎಲ್ಲ ಸರ್ಕಾರದಲ್ಲೂ ಆಗಿದೆ. ಅಂಬೇಡ್ಕರ್ ಆಮ್ ಆದ್ಮಿ ಪಕ್ಷದ ನೇತೃತ್ವದ ದೆಹಲಿ ಸರ್ಕಾರದಲ್ಲೂ ಕೂಡ ಅವರಿಗೆ ಪೊಲಿಟಿಕಲಿ ಹೆಲ್ಪ್ ಆಗೋ ರೀತಿಯಲ್ಲಿ ಸ್ಕೀಮ್ಗಳು ಬಂದಿದೆ. ಖಂಡಿತ ಇಲ್ಲ. ನಾವು ಮಹಿಳಾ ಯೋಜನೆಗಳು, ಮೊಹಲ್ಲಾ ಕ್ಲಿನಿಕ್ಗಳು ಆ ರೀತಿ ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ಮಾಡಿದ್ವಿ. ಇವತ್ತು ಅದೇ ದೆಹಲಿ ಸರ್ಕಾರದಲ್ಲಿ ಅವರ ಒಂದು ಬಿಜೆಪಿ ಸರ್ಕಾರ BR ಅಂಬೇಡ್ಕರ್ ಶಾಲೆಗಳನ್ನ, ಸರ್ಕಾರಿ ಶಾಲೆಗಳನ್ನ CM ಶ್ರೀ ಅಂತ ಮಾಡ್ಕೊಳ್ತಿದ್ದಾರೆ. ಅದಕ್ಕೂ ನಾವು ಅಬ್ಜೆಕ್ಷನ್ ಮಾಡಿದ್ವಿ. ನಾವು ಹೇಳೋದು ಇಷ್ಟೇ, ನೀವು VBG ರಾಮ್ಜಿ ಅಂತ ಹೇಳಿ ಮಾಡ್ತಿರೋ ಸ್ಕೀಮ್ಗಳಿಗೆ ನೀವು ರಾಮ ರಾಜ್ಯ ಕೊಡ್ರಿ. ನಾವು ಕೇಳಿದ್ರು ರಾಮನ ಹೆಸರಿನಲ್ಲಿ ಅಲ್ಲ. ನಮಗಿಲ್ಲಿ ಯಾವುದೇ ರಾಮ ಆಗಲಿ ಈಶ್ವರ ಕೃಷ್ಣ ಅದರದ್ದು ವಿರುದ್ಧ ಅಲ್ಲ. ಹೆಸರಿನಲ್ಲಿ ನೀವು ಮಾಡುವಂಥದ್ದನ್ನ ನಾವು ರಾಮ ರಾಜ್ಯ ಕೇಳ್ತಾ ಇದೀವಿ. ಕೊಡಕ್ ನಿಮ್ಗಾಗತ್ತಾ? ಅದನ್ನ ಮಾಡಿ. ಮೊದಲು ನಮ್ಮ ಒಂದು ಗ್ರಾಮೀಣ ಭಾಗಗಳ ಒಂದು ಇವತ್ತು ಗ್ರಾಮೀಣ ಪ್ರದೇಶಗಳ ಒಂದು ಅಸ್ತಿತ್ವವನ್ನ ನೀವು ಉಳಿಸ್ತಾ ಇದ್ದೀರಾ, ಅದ್ರ ಬಗ್ಗೆ ಮಾತಾಡಿ. ಅದನ್ನ ಬಿಟ್ಟು ಆ ಸ್ಕೀಮ್ಗಳಲ್ಲಿ ಕೇವಲ ಹೆಸರಿನ ಬಗ್ಗೆ ನಾನು ಹೇಳ್ತೀನಿ. ನೆಕ್ಸ್ಟ್ ನಾವು ಮಾತಾಡೋಣ. ಈಗ ಬಿಜೆಪಿ ವಕ್ತಾರರು ಕೂಡ ಬಹಳ ಅದ್ಭುತವಾಗಿ ಅದರದ್ದು ಫಂಡ್ಸ್ ಎಲ್ಲ ಹೇಳಿದ್ರು. ಅದರಿಂದ ನಮ್ಗೆ ಎಷ್ಟು ಫಂಡ್ಸ್ ಸೆಂಟ್ರಲ್ ಇಂದ ನಮಗೆ ಮಿಸ್ಯೂಸ್ ಆಗುತ್ತೆ ಮತ್ತೆ ಯಾವ ರೀತಿ ಸ್ಪ್ಲಿಟ್ ಆಗಿದೆ ಅದ್ರ ಬಗ್ಗೆ ನಾವು ಹೇಳ್ತೀವಿ ನೆಕ್ಸ್ಟ್ ಇದರಲ್ಲಿ ಮಾತಾಡೋಣ. ಶಶಿಕಾಂತ್ ಸರ್, ನಾನು ಉಷಾ ಮೋಹನ್ ಅವರಿಗೆ ಕೇಳಿದ್ರದ್ದೇ ಎಕ್ಸ್ಟೆನ್ಷನ್ ಪ್ರಶ್ನೆ ಅಂತ ಅನ್ಕೊಳ್ಳಿ. ಇದನ್ನ ಗಾಂಧೀಜಿ ಅವರ ಹೆಸರಿದ್ದ ಯೋಜನೆಯಲ್ಲಿ ಹುಳುಕಾಗ್ತಾ ಇದೆ, ಭ್ರಷ್ಟಾಚಾರ ಆಗ್ತಾ ಇದೆ ಅಂತ ಹೇಳಿ RTI ಮೂಲಕ ಮಾಹಿತಿಯನ್ನ ತೆಗೆದ ವ್ಯಕ್ತಿಯೊಬ್ಬ RTI ಕಾರ್ಯಕರ್ತ ಬರ್ಬರವಾಗಿ ಮರ್ಡರ್ ಆಗ್ತಾನೆ ಬಿಹಾರದಲ್ಲಿ. ಒಡಿಸಾದಲ್ಲಿ ಜೈಲಲ್ಲಿರುವ ಖೈದಿ ಹೆಸರಲ್ಲಿ ಜಾಬ್ ಕಾರ್ಡ್ ಸರ್, ರೋಗಿ ಹೆಸರಲ್ಲಿ ಜಾಬ್ ಕಾರ್ಡು, ಸತ್ತೋಗಿರುವವರ ಹೆಸರಲ್ಲಿ ಜಾಬ್ ಕಾರ್ಡು. ಇಂಥ ಹಗರಣಗಳ ಕೂಪವಾಗಿರುವ ಒಂದು ಯೋಜನೆಯನ್ನ ಸುಧಾರಣೆ ಮಾಡುವ ಸಂದರ್ಭದಲ್ಲೂ ಕೂಡ ಹೆಸರಲ್ಲಿ ಕಾಂಟ್ರವರ್ಸಿ ಮಾಡ್ಕೊಂಡು ಎಡವುತ್ತಾ ಕೇಂದ್ರ ಸರ್ಕಾರ ಅಂತ. ಇಲ್ಲಿ ನಮ್ಮೆಲ್ಲರ ಫೋಕಸ್ಸು ಅಥವಾ ವಿರೋಧ ಪಕ್ಷಗಳ ಫೋಕಸ್ಸು ಎಲ್ಲವೂ ಸಹಿತ ಹೆಸರಿನ ಬದಲಾವಣೆಯತ್ತ ಮಾತ್ರ ಇದೆ. ಖಂಡಿತ ಇಲ್ಲ. ಸ್ಕೀಮಿಗೂ ಹೇಳ್ತೀನಿ, ಹೆಸರು ಬದಲಾಯಿಸಿದ್ದಾರೆ. ಬಿಜೆಪಿಯ ಕೇಂದ್ರ ಸರ್ಕಾರ ಇಲ್ಲಿ ಗೆದ್ದಿದೆ. ಎಸ್, ಯಾಕೆಂದ್ರೆ ಅವರು ಬೇಕಾಗಿರೋದು ಏನಂದ್ರೆ ಇಡೀ ಯೋಜನೆಯನ್ನೇ ಬದಲಾಯಿಸಲಾಗಿದೆ. ಅದು ಯಾವುದೂ ಅಬ್ಜೆಕ್ಷನ್ ಬೇಕಾಗಿಲ್ಲ. ನಮಗೆ ಹೆಸರನ್ನು ಮಾತ್ರ ಬದಲಾಯಿಸಿದೀವಿ ಅಂತಂದ ಮೇಲೆ, ಗಾಂಧಿ ಹೆಸರನ್ನ ತೆಗೆದಿದ್ರ ಮೇಲೆ ಮಾತ್ರ ನಮ್ಮೆಲ್ಲರ ಫೋಕಸ್ ಇದೆ. ಆದ್ರೆ ಅದರ ಹಿಂದೆ ಇರ್ತಕ್ಕಂಥ ಷಡ್ಯಂತ್ರಗಳೇ ಭಿನ್ನವಾಗಿದ್ದಾವೆ. ಬರೀ ಹೆಸರ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ಯಾದವ್ ಸರ್ ಇವಾಗ ಹೇಳಿದ್ರು, ಗಾಂಧಿ ಹೆಸರಲ್ಲಿ ಯೋಜನೆಯನ್ನ ತರಬಹುದಾಗಿತ್ತಲ್ಲ ಇದೇ ಯೋಜನೆ ಅಂತ. ಈ ಯೋಜನೆ ಬಹಳ ಬಹಳ ಅಪಾಯಕಾರಿಯಾಗಿದೆ. ಮೊದಲು ಇದು ಕೂಲಿ ಕಾರ್ಮಿಕರ ಕೆಲಸದ ಉದ್ಯೋಗದ ಹಕ್ಕಾಗಿತ್ತು. ಇವಾಗ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಭಿಕ್ಷೆ ಆಗಿದೆ. ಇದಕ್ಕೆ ಬೇಕಾದ ಸುಧಾರಣೆಗಳನ್ನ ನಾನು ಕೊಡಬಲ್ಲೆ. ಇವಾಗ ಹೇಳ್ತಾ ಇದ್ದೀನಿ ನೋಡಿ, ಇವಾಗ ಬರೀ ಇರ್ತಕ್ಕಂಥದ್ದು ಏನು ಕಾಯ್ದೆ ತಂದಿದ್ದಾರ, ಬರೀ ರಾಮ್ಜಿ ಅಂತ ಹೆಸರು ಇಟ್ಕೊಳ್ಳಿ, ಸೀತಾರಾಮ್ಜಿ ಅಂತ ಇಟ್ಕೊಳ್ಳಿ, ನಾಥುರಾಮ್ಜಿ ಅಂತ ಹೆಸರು ಇಟ್ಕೊಳ್ಳಿ. ಹೆಸರಲ್ಲ, ನಾಳೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಅವ್ರು ಇನ್ನೊಂದು ಹೆಸರನ್ನ ಬದಲಾಯಿಸ್ತಾರೆ. ಇದು ಮೊದಲಿಂದ ನಡ್ಕೊಂಡ್ ಬಂದಿದ್ದಾರೆ ಅವರವರ ಪಾಲಿಟಿಕಲ್ ಧೋರಣೆ ಮೂಲಕ. ಆದರೆ ನಾನು ಯಾವುದೋ ಪಾಲಿಟಿಕಲ್ ವ್ಯಕ್ತಿ ಅಲ್ಲ. ಮೊದಲನೇದಾಗಿ ಇಡೀ ಕಾಯ್ದೆ ಏನನ್ನು ಹೇಳುತ್ತೆ, ಮೊದಲು ಇರ್ತಕ್ಕಂಥ ಯಾವ್ಯಾವ ಅಂಕಿಅಂಶಗಳಿದ್ದವೋ, ಯಾವ್ಯಾವ ಅಂಶಗಳಿದ್ದವೋ, ಯಾವ್ಯಾವ ಉದ್ದೇಶಗಳಿದ್ದವೋ ಅವುಗಳೆಲ್ಲವನ್ನೂ ಸಹಿತ ಬದಲಾಯಿಸಲಾಗಿದೆ.
ಅದರ ಅರ್ಥ ಏನಂತಂದ್ರೆ ಇದು ಬದಲಾವಣೆ ಅಲ್ಲ, ಇದು ಪರಿಷ್ಕರಣೆ ಅಲ್ಲ, ಇದು ಸುಧಾರಣೆ ಅಲ್ಲ. ಈಗ ತಂದಿರತಕ್ಕಂಥದ್ದು ಹೆಸರು ಬೇರೆ, ಅಲ್ಲಿರ್ತಕ್ಕಂಥ ಕಾಯ್ದೆಗಳು ಕಂಪ್ಲೀಟ್ ಆಗಿ ಬೇರೆ ಬೇರೆ ಆಗಿದ್ದಾವೆ. ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳನ್ನು ನಾವು ಕೊಡಬಹುದು ಇದರಲ್ಲಿ. ಮೊದಲನೇದಾಗಿ ಹೆಸರು ಬದಲಾವಣೆ ಒಂದೇ ಸಮಸ್ಯೆ ಅಲ್ಲ, ಹಣಕಾಸಿನ ಹಂಚಿಕೆಯ ಸಮಸ್ಯೆ ಇದೆ. ಇದು ದೊಡ್ಡ